ಕಾಂಗ್ರೆಸ್ನಲ್ಲಿ ಈಗ ಸಾಧನಾ ಸಮಾವೇಶ ಮಾಡಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಅದು ಕೂಡ ಮೇ 19ಕ್ಕೆ ಒಂದು ಸಾಧನಾ ಸಮಾವೇಶ, 3 ವರ್ಷ ಏನು ಪೂರ್ಣಗೊಳ್ತಾ ಇದೆ. ಸೊ ಸಾಧನಾ ಸಮಾವೇಶ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಚರ್ಚೆಗಳಾಗ್ತಾ ಇದೆ, ಎಲ್ಲವೂ ಕೂಡ ತಯಾರಿಗಳು ಕೂಡ ನಡೀತಾ ಇದೆ. ಆ ಮೂಲಕ CMನ ಶಕ್ತಿ ಪ್ರದರ್ಶನವನ್ನು ಮಾಡಬೇಕಂದ್ರೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತೇಳಿ ಇದೆಲ್ಲದರ ನಡುವೆ ಈಗ ಮತ್ತೊಮ್ಮೆ ಖರ್ಗೆ ಅವರ ಹೆಸರನ್ನು ತೇಲಿ ಬಿಡಲಾಗ್ತಾ ಇದೆ. ಅಂದರೆ ನೆಕ್ಸ್ಟ್ ಏನಾದರೂ CM ಬದಲಾವಣೆ ಆಗಬೇಕು, ಸಿದ್ದರಾಮಯ್ಯ ಅವರನ್ನು ಬದಲಾಯಿಸಬೇಕು ಅನ್ನುವಂಥದ್ದೇ ಆದರೆ ಮುಂದಿನ ಮುಖ್ಯಮಂತ್ರಿಯಾಗಿ ಖರ್ಗೆ ಅವರಾಗಬಹುದು ಅನ್ನೋ ರೀತಿಯಲ್ಲಿ ಈಗಾಗಲೇ ಖರ್ಗೆ ಅವರ ಹೆಸರನ್ನು ಕೂಡ ತೇಲಿ ಬಿಡಲಾಗ್ತಾ ಇದೆ. ಸೊ ಈ ಸಾಧನಾ ಸಮಾವೇಶಕ್ಕೆ ನಿಮ್ದೇನ್ರಿ ಸಾಧನೆ ಮಾಡಿದಿರಿ ನೀವು? ಜನ ಇಲ್ಲಿ ಪರಿತಪಿಸ್ತಾ ಇದ್ದಾರೆ, ನಿಮಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ಲ, ಅದು ಬಿಟ್ಟು ನೀವು ಸರ್ಕಾರದವ್ರು ಸಾಧನಾ ಸಮಾವೇಶ ಮಾಡಕ್ಕೆ ಹೊರಟಿದ್ದೀರಿ ಅಂತೇಳಿ BJPಯವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಡ್ತಾ ಇದೆ. ಹೇಗಿದೆ ಈ ಸಾಧನಾ ಸಮಾವೇಶ ಕುರಿತಾದಂಥ ಜಟಾಪಟಿ? ಬನ್ನಿ ನೋಡೋಣ. ಮೂರನೇ ವರ್ಷದ ಸಂಭ್ರಮದಲ್ಲಿ ಸರ್ಕಾರ ಸಾಧನಾ ಸಮಾವೇಶ. ನಾವು ನುಡಿದಂತೆ ನಡೀತಕ್ಕಂಥ ಜನ. ಸರ್ಕಾರ ದಿವಾಳಿ ಆಗಿರೋ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಬೃಹತ್ ಸಾಧನಾ ಸಮಾವೇಶ. ಅದೃಷ್ಟ ಯಾರ್ದೈತೆ ಕಾದ್ ನೋಡ್ಬೇಕು. ಬದಲಾವಣೆ ಆಗ್ಲಿಕ್ಕಿಲ್ಲ. ಬದಲಾವಣೆ ಆದ್ರೆ ಖರ್ಗೆನೆ CM ಎಂದ ಬಸವರಾಜ ರಾಯರೆಡ್ಡಿ. ಸಿದ್ದರಾಮಯ್ಯನವರ ಬಿಟ್ರೆ ಮತ್ತೆ ಖರ್ಗೆ ಅಂತವರು ಬೆಳಗಿಂದ ಸಾಯಂಕಾಲದವರೆಗೂ ಒಂದು ಮನೋರಂಜನೆ ಕಾರ್ಯಕ್ರಮ. ಬೃಹತ್ ಸಾಧನಾ ಸಮಾವೇಶ ಮೇ 20 ಬಂದ್ರೆ ಸರ್ಕಾರ ರಚನೆಯಾಗಿ 3 ವರ್ಷಗಳಾಗುತ್ತೆ. ಸಂಭ್ರಮದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇದರ ಅಂಗವಾಗಿಯೇ ಮೇ 19ರಂದು CM ಆಪ್ತರಾಗಿರೋ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಾಧನಾ ಸಮಾವೇಶ ಆಯೋಜನೆ ಮಾಡಲಾಗಿದೆ. ತುಮಕೂರಿನಲ್ಲಿ ಸಾಧನಾ ಸಮಾವೇಶಕ್ಕೆ ಭರ್ಜರಿ ಸಿದ್ಧತೆಯಾಗ್ತಿದೆ. ಇಂದು ಬೆಂಗಳೂರಿನಲ್ಲಿ DCM DKಶಿಯನ್ನ ಭೇಟಿಯಾದ ಗೃಹ ಸಚಿವ ಪರಮೇಶ್ವರ್ ಸಾಧನಾ ಸಮಾವೇಶದ ಸಿದ್ಧತೆ ಬಗ್ಗೆ ಮಾಹಿತಿ ಕೊಟ್ಟರು. ಸದಾಶಿವನಗರದಲ್ಲಿನ ನಿವಾಸದಲ್ಲಿ ಇಬ್ಬರು ಭೇಟಿಯಾಗಿ ಚರ್ಚೆ ಮಾಡಿದ್ರು. ಮೊದಲು ಮೇ 20ರಂದು ಸಮಾವೇಶಕ್ಕೆ ದಿನಾಂಕ ನಿಗದಿಯಾಗಿತ್ತು. ಬಳಿಕ ಮೇ 19ರಂದು ಫೈನಲ್ ಮಾಡಲಾಗಿದೆ. ನಿನ್ನೆಯಷ್ಟೇ CM ಭೇಟಿಯಾಗಿ ದಿನಾಂಕ ನಿಗದಿ ಬಗ್ಗೆ ಪರಂ ಚರ್ಚೆ ಮಾಡಿದ್ರು. ಸಾಧನಾ ಸಮಾವೇಶ ಮಾಡೋ ಮೂಲಕ CM ಆಪ್ತ ಬಳಗ ಸಂಭ್ರಮದಲ್ಲಿದೆ. ಸಿದ್ದರಾಮಯ್ಯ ನಾಯಕತ್ವವನ್ನ ಎತ್ತಿ ಹಿಡಿಯೋ ಕೆಲಸ ಆಪ್ತರು ಮಾಡ್ತಿದ್ದಾರೆ. ಆದರೆ ಕಳೆದ 3 ವರ್ಷಗಳಲ್ಲಿ DCM DK ತಮ್ಮ ಪಟ್ಟು ಮಾತ್ರ ಸಡಿಲಿಕೆ ಮಾಡಿರಲಿಲ್ಲ. CM ಸ್ಥಾನದ ಮೇಲೆ ಕಣ್ಣಿಟ್ಟು ತಮ್ಮದೇ ತಂತ್ರಗಾರಿಕೆ ಮಾಡಿದ್ರು. ಇದೇ ವಿಚಾರ ತಾರಕಕ್ಕೇರ್ತಿದ್ದಂತೆ ಪ್ರತಿತಂತ್ರವಾಗಿ CM ಬಳಗ ಮಲ್ಲಿಕಾರ್ಜುನ ಖರ್ಗೆ ಹೆಸರನ್ನ CM ರೇಸ್ನಲ್ಲಿ ತೇಲಿಬಿಟ್ಟಿತ್ತು. ಇನ್ನು ಖರ್ಗೆ ಹೆಸರು CM ರೇಸ್ನಲ್ಲಿ ಜೀವಂತವಾಗಿದೆ ಅನ್ನೋದಕ್ಕೆ ಪಕ್ಷದಲ್ಲಿ ಕೆಲವರ ಹೇಳಿಕೆಗಳು ಸಾಕ್ಷಿಯಂತಿವೆ. CM ಬದಲಾವಣೆ ಆಗೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಒಂದು ವೇಳೆ ಬದಲಾವಣೆ ಆದ್ರೆ ಖರ್ಗೆನೇ CM ಅಂತ ಸಿದ್ದರಾಮಯ್ಯ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ. ಐ ಡೋಂಟ್ ಥಿಂಕ್ ದೇರ್ ಇಸ್ ಎ ಚೇಂಜ್. ಬದಲಾವಣೆ ಆಗಲಿಕ್ಕಿಲ್ಲ ಅಂತ ನನಗೆ ನಂಬಿಕೆ ಇದೆ. ಎಲ್ಲರಿಗೂ ಅರ್ಹತೆ ಇದೆ. ನಾನು ಹೇಳಿದ್ದು ಸಿದ್ದರಾಮಯ್ಯನವರ ಬಿಟ್ಟರೆ ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ಖರ್ಗೆ ಅಂತವರು ನಾನು ಖರ್ಗೆನ ಪ್ರೈಮ್ ಮಿನಿಸ್ಟರ್ ಆಗಬೇಕಂತಲೇ ಹೇಳಿದ್ದೇನೆ. ಹೇಳಿಲ್ವಾ? ಇವತ್ತು ಹೇಳ್ತೇನೆ. ನನಗೇನು ಹೆದರಿಕೆ ಇಲ್ಲದೆ ಹೇಳ್ತೇನೆ. ಅದಕ್ಕೆ ಈಗೆಲ್ಲ ಸದ್ಯಕ್ಕೆ ಬಿಡಿ. ನನ್ನ ಪ್ರಕಾರ, ನನಗೆ ಗೊತ್ತಿರುವಂಥ ಪ್ರಕಾರ ಸಿದ್ದರಾಮಯ್ಯನವರು ಮುಂದುವರಿತಾರೆ. ಅವರು ರೀಸಫಲ್ ಮಾಡ್ತಾರೆ. ಹೈಕಮಾಂಡ್ ಒಪ್ಪಿಗೆ ಕೊಡ್ತದೆ ಅಂತ ನಾನು ಭರವಸೆ. ಇಷ್ಟು ದಿನ CM ಬದಲಾವಣೆ ಬಗ್ಗೆ ನನಗೆ ಕೇಳಬೇಡಿ ಅಂತಿದ್ದ ಸಚಿವ ಸಂತೋಷ್ ಲಾಡ್ ಬದಲಾವಣೆ ಆಗೋದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಅಂದಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ಬದಲಾವಣೆಗೆ ಕ್ಯಾಲೆಂಡರ್ನಲ್ಲಿರೋ ಎಲ್ಲಾ ಡೇಟ್ ಮುಗಿದು ಹೋಗಿದೆ ಅಂದ್ರು. ಅದೃಷ್ಟ ಯಾರ್ದೈತೆ ಕಾದ್ ನೋಡ್ಬೇಕು. ನೀವು ನನಗೆ ಕೇಳಿದ್ರೆ ಯಾರ ಅದೃಷ್ಟ ಏನೈತೆ ಅಂತೇಳಿ. ಎಸ್, ಡೆಫಿನೆಟ್ಲಿ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಮೇಲ್ನೋಟದಲ್ಲಿ ಕಂಡು ಬರ್ತಾ ಇದೆ. ಆ ಥರ ಚೇಂಜಸ್ಗಳು ಏನೇ ಇದ್ದರೂ ಕೂಡ ಹೈಕಮಾಂಡು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಸೇರಿ ಮಾಡ್ತಾರೆ. ಅದೆಲ್ಲ ಆಗ್ತಕ್ಕಂಥ ಸಾಧ್ಯತೆ ಮೇಲ್ನೋಟ ಕಂಡು ಬರ್ತಾ ಅಂತಲೇ ಹೇಳ್ತಾರೆ. ಸೊ ಇದನ್ನೆಲ್ಲ ಅದೇ ಏನು ಮಾತಾಡೋದು ಟಿಪಿಕಲ್ ಕ್ವಶನ್, ಟಿಪಿಕಲ್ ಆನ್ಸರ್. ಮುಖ್ಯಮಂತ್ರಿ ಆದ ದಿವಸದಿಂದ ಹೋಗ್ತಾರೆ ಅಂತಾನೆ ಇದ್ದಾರೆ. ಇನ್ಯಾರೋ ಬರ್ತಾರೆ ಅಂತಾನೆ ಇದ್ದಾರೆ. ಆದರೂ ನಡೀತಾ ಇದೆ. ಡೇಟ್ಗಳು ಹೆಂಗೆ ಕೊಡ್ತಾರೆ ಅಂದರೆ 1ನೇ ತಾರೀಕು, 2ನೇ ತಾರೀಕು, 3ನೇ ತಾರೀಕು ಅಂದ್ಕೊಂಡು ತಿಂಗಳಲ್ಲಿರುವ 31 ಡೇಟ್ಗಳು ಮುಗಿದೋಗಿದೆ. ಈಗ ಕ್ಯಾಲೆಂಡರ್, ಔಟ್ ಆಫ್ ಕ್ಯಾಲೆಂಡರ್ ಡೇಟ್ ಕೊಡಬೇಕಾಗತ್ತೆ ಪಾಪ ಅವರು.
ಸಿಎಂ ಬದಲಾವಣೆ ವಿಚಾರ ಮನರಂಜನೆ ಕಾರ್ಯಕ್ರಮ ಆಗಿದೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಲೇವಡಿ ಮಾಡಿದ್ರು. ಇದಕ್ಕೆ ಕೌಂಟರ್ ಅಟ್ಯಾಕ್ ಮಾಡಿದ ಡಿಸಿಎಂ ಡಿಕೆ ನಿಮ್ಮದು ಮೊದಲು ನೋಡ್ಕೊಳ್ಳಿ ಅಂದ್ರು. ಆಮೇಲೆ ಈಗ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅದೇನೋ ಒಡಂಬಡಿಕೆ ಆಗಿದೆ ಅಂತ ಹೇಳಿ ಬೆಳಗಿಂದ ಸಾಯಂಕಾಲದವರೆಗೂ ನಾನು ನಿಮ್ಗಳ ಮುಂದೆ ಒಂದು ಮನರಂಜನೆ ಕಾರ್ಯಕ್ರಮ ನಾವು ನೋಡ್ತಾ ಇರ್ತೇವೆ. ಅಧಿಕಾರ ಹಸ್ತಾಂತರ ಆಗುತ್ತೆ ಅಂತ ಹೇಳಿ ಕನಸು ಕಾಣ್ತಾ ಇದ್ರು. ಬಿಡದಿ ವಿಚಾರಕ್ಕೆ ನಿಮ್ಮ ಅಧಿಕಾರ ಹಸ್ತಾಂತರ ಬಗ್ಗೆ ಅವ್ರ ಮಗ ಹಸ್ತಾಂತರ ಮಾಡೋದ್ರ ಬಗ್ಗೆ ಫಸ್ಟ್ ಅವ್ರು ನೆನೆಸ್ಕೊಳ್ಳಿ, ಆಮೇಲೆ ಮಿಕ್ಕಿದ್ ಮಾಡ್ತಾರೆ. ನುಡಿದಂತೆ ನಡೆದಿದ್ದೀವಿ, ಯಶಸ್ವಿ ಸರ್ಕಾರ ಮಾಡಿದ್ದೀವಿ ಅಂತ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಹೇಳಿದ್ರೆ, ಇದಕ್ಕೆ ಕೌಂಟರ್ ಕೊಟ್ಟ ವಿಪಕ್ಷ ನಾಯಕ ಅಶೋಕ್ ಸರ್ಕಾರ ದಿವಾಳಿ ಆಗೋಗಿದೆ ಅಂದ್ರು. ನೋಡಿ, 3 ವರ್ಷ ನಮ್ಮ ಸರ್ಕಾರ ಭಾಳ ಯಶಸ್ವಿಯಾಗಿ ಇವತ್ತು ನಾವು ಒಂದು ಆಡಳಿತವನ್ನು ಕೊಟ್ಟಿದ್ದೀವಿ. ನಾವು ಜನರಿಗೆ ಯಾವ ರೀತಿ ಭಾಷೆಯನ್ನು ಕೊಟ್ಟಿದ್ವಿ, ನಾವು ನುಡಿದಂತೆ ನಡೀತಕ್ಕಂಥ ಜನ. ಸ್ವಲ್ಪ ಅವ್ರಿಗೆ 2,000 ರೂಪಾಯಿ ಕೊಡಬೇಕು. ಈ ಕೋಲಾರ ಈ ಭಾಗದಲ್ಲಿ ಇರ್ತಕ್ಕಂಥ ಬೋರ್ವೆಲ್ ನೀರು ಕುಡಿದು ಆಗಿರುವಂಥ ಘಟನೆ. ದೇವದಾಸಿಯರಿಗೆ 2,000 ರೂಪಾಯಿ ಇಲ್ಲ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಕೊಡಬೇಕು ಇಲ್ಲ. ಅಂದರೆ ಸರ್ಕಾರ ದಿವಾಳಿ ಆಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಯಾವುದೂ ಇಲ್ಲ. ಬರೀ ನಾಯಕತ್ವದ ವಿಚಾರವೇ ಚರ್ಚೆ. ಏನ್ ಸಾಧನೆ ಮಾಡಿದ್ದೀರಿ ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಪ್ರಶ್ನಿಸಿದ್ರು. ಯಾವ ಸಾಧನೆ ಮಾಡಿದವರು, ಏನು ಮಾಡ್ಯವ್ರಿ ಅಂತೇಳಿ, ಜನರಿಗೆ ಮಾಡಿದ ಅನ್ಯಾಯಕ್ಕೆ ಸಾಧನೆಯ? ಅದೇನೇ ಹೇಳಿ, ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಮೇ 20ಕ್ಕೆ 3 ವರ್ಷ ಹಿನ್ನೆಲೆ ಬೃಹತ್ ಸಾಧನಾ ಸಮಾವೇಶ ಆಯೋಜನೆ ಮಾಡಲಾಗಿದೆ. ಸಿಎಂ ಆಪ್ತರು ಸಂಭ್ರಮದಲ್ಲಿದ್ದಾರೆ. ಆದರೆ ಡಿಕೆ ಆಪ್ತರು ಮಾತ್ರ ಸಿಎಂ ಗಾದಿ ಮೇಲೆ ಕಣ್ಣಿಟ್ಟು ಹೈಕಮಾಂಡ್ನತ್ತ ಚಿತ್ತ ಹರಿಸಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.